ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದಿವ್ಯ ರಮ್ಯ ಚಾನಲ್. ನಾನು ನಿಮ್ಮ ದಿವ್ಯಾ. ಸೊ ಇವತ್ತು ನಮ್ಮ ವಿಡಿಯೋದಲ್ಲಿ ನಾನು ಏನು ವ್ಲಾಗನ್ನು ಮಾಡ್ತೇನೆ ಅಂತ ಅಂದ್ಕೊತಿದ್ರೆ, ನಾನು ಪರ್ಸ್ಗಳ ಕಲೆಕ್ಷನ್ ಒಂದು ಟೂರನ್ನು ಮಾಡ್ತಾ ಇದ್ದೀನಿ. ಸೊ ನನ್ನ ಹತ್ರ ಇರುವಂಥ ಕಲೆಕ್ಷನ್ ಯಾವುದು ಕೂಡ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗಳಲ್ಲ, ತುಂಬ ಎಕ್ಸ್ಪೆನ್ಸಿವ್ ಕೂಡ ಅಲ್ಲ, ವಿತಿನ್ 5000 ಒಳಗಡೆ ರೇಂಜಿಂದು ಅಫೋರ್ಡೇಬಲು. ಸೊ ನಾನು ಎಲ್ಲೆಲ್ಲಿ ಪ್ಲೇಸನ್ನು ವಿಸಿಟ್ ಮಾಡ್ತೀನಿ, ಸೊ ಆ ಪ್ಲೇಸಿನ ನೆನಪಿಗೋಸ್ಕರ ಕೆಲವೊಂದು ಬ್ಯಾಗನ್ನು ಎತ್ಕೊಂಡಿದ್ದೀನಿ, ಕೆಲವೊಂದು ಕೊಡ್ಸಿರೋದಿದೆ, ಗಿಫ್ಟ್ ಕೊಟ್ಟಿರೋದಿದೆ, ಕೆಲವೊಂದು ನಾನು ಪರ್ಚೇಸ್ ಮಾಡಿರುವಂಥ. ಸೊ ಒಂದೊಂದಾಗಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಇವಾಗ ನೀವು ನೋಡ್ತಾ ಇರುವಂಥದ್ದು ಫಾಸ್ಟ್ ಟ್ರ್ಯಾಕ್ ಅವರ ಬ್ಯಾಗು. ಸೊ ಇದು 2800 ಸಮಥಿಂಗ್, ಅಂದರೆ 3000 ಅರೌಂಡು. ಆಫರಲ್ಲಿತ್ತು ಆ್ಯಕ್ಚುಲಿ, ಮಾಲಲ್ಲಿ ಎತ್ಕೊಂಡಿದ್ದು ಇದನ್ನು. ಸೊ ಚೆನ್ನಾಗಿದೆ. ನೀವು ಟ್ರೆಡಿಷ್ನಲ್ ವೇರನ್ನು ಹಾಕ್ಕೊಂಡು ಕೂಡ ನೀಟಾಗಿದೆ. ನಾವು ಸ್ಲಿಂಗ್ ಇಲ್ದನ್ನು ಕೂಡ ನೀವು ಯೂಸ್ ಮಾಡ್ಬೋದು, ಅಥವಾ ಸ್ಲಿಂಗ್ ವಿತ್ ಸ್ಲಿಂಗು ಕೂಡ ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಇದು ವೈಟ್ ಔಟ್ಫಿಟ್ ಅಥವಾ ಪಿಂಕ್ ಔಟ್ಫಿಟ್ ಇದ್ದರೆ ತುಂಬ ಚೆನ್ನಾಗಿ ಹೋಗುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೇಟ್. ಇದು ರೋಹಿತ್ ಅವ್ರು ಗಿಫ್ಟ್ ಮಾಡಿರುವಂಥ ಬ್ಯಾಗು. ಸೊ ಚೆನ್ನಾಗಿದೆ ಅಲ್ವಾ? ಸೊ ನೆಕ್ಸ್ಟ್ ಇದು ಜಯನಗರ 4th ಬ್ಲಾಕಲ್ಲಿ ನಾನು ಎತ್ಕೊಂಡಿರುವಂತಹ ಪರ್ಸು. ಸೊ ರೌಂಡ್ ಶೇಪಲ್ಲಿದೆ, ನೋಡೋಕ್ಕೂ ಕೂಡ ತುಂಬ ಕ್ಯೂಟ್ ಆಗಿದೆ. ಸೊ ನೀವು ವಾಟರ್ ಬಾಟಲನ್ನು ಇಟ್ಕೊಳ್ತೀರಾ ಅಂದರೆ ಅದನ್ನು ಕೂಡ ಇದರಲ್ಲಿ ಹಾಕೊಂಡು ಹೋಗ್ಬೋದು. ಇಷ್ಟೇ ಸ್ಪೇಸಸ್ ಇರೋದು, ಜಾಸ್ತಿ ಸ್ಪೇಸ್ ಇಲ್ಲ. ಒಳಗಡೆ ಕೂಡ ಒಂದು ಪೌಚ್ ಕೊಟ್ಟಿದ್ದಾರೆ, ಇಲ್ಲಿ ನೀವು ದುಡ್ಡನ್ನು ಇಟ್ಕೋಬೋದು. ಸೊ ಒಂಥರ ಕ್ಯೂಟ್ ಆಗಿದೆ, ಚೆನ್ನಾಗಿದೆ. ಈ ಥರದ್ದು ಏನಾದರೂ ಫ್ರಾಕನ್ನು ಹಾಕೋತಿದ್ರೆ, ಫ್ಲೋರಲ್ ಡ್ರೆಸ್ ಎಲ್ಲ ಬರುತ್ತಲ್ವ, ಆ ಫ್ಲೋರಲ್ ಡ್ರೆಸ್ ಎಲ್ಲ ಹಾಕೊಂಡ್ರೆ, ಸೊ ಮ್ಯಾಕ್ಸಿ ಗೌನ್ ಥರದ್ದೆಲ್ಲ ಡ್ರೆಸ್ ಬರುತ್ತಲ್ವ, ಅದ್ರ ಜೊತೆಗೆ ಈ ಪೌಚ್ ರೌಂಡ್ ಪೌಚ್ ಬ್ಯಾಗು ಕೂಡ ನಿಮ್ಗೆ ಚೆನ್ನಾಗಿ ಬರುತ್ತೆ. ಸೊ ದಿಸ್ ಇಸ್ ಮೈ ಸೆಕೆಂಡ್ ಫೇವ್ರೇಟ್, ಜನರಲ್ 4th ಬ್ಲಾಕು. ಐ ಥಿಂಕ್ ಇದಕ್ಕೆ ನಾನು 250 ರುಪೀಸ್ 280 ರುಪೀಸ್ ಪೇ ಮಾಡಿದ್ದೆ ಅಂತ ಅನ್ಕೊತೀನಿ, 2 ಇಯರ್ಸ್ ಬ್ಯಾಕು. ಸೊ ನೆಕ್ಸ್ಟ್ ನನ್ನ ಕಲೆಕ್ಷನಲ್ಲಿ ಬರುವಂಥದ್ದು ನನ್ನ ಫೇವರೇಟ್ ಆಗಿರುವಂತಹ ಎಲ್ಲ ಡ್ರೆಸ್ಸಿಗೂ ಹೋಗುವಂತಹ ಜಿಂಜರ್ ಅವರ ಬ್ರ್ಯಾಂಡು. ಅಂದರೆ ನಾನು ಇದನ್ನು ಲೈಫ್ ಸ್ಟೈಲಲ್ಲಿ ಎತ್ಕೊಂಡಿದ್ದು. ಸೊ ಬ್ರ್ಯಾಂಡು ಜಿಂಜರು. ಸೊ ಇದಕ್ಕೆ ನಾನು 2800 ಪೇ ಮಾಡಿ, ವಿದಿನ್ 3000 ಒಳಗಡೆ ಪೇ ಮಾಡಿದ್ದೀನಿ. ಸೊ ಟ್ರೆಡಿಷ್ನಲ್ ಡ್ರೆಸ್ಸು ಹಾಗೆ ಯಾವುದೇ ರೀತಿಯ ಕಲರ್ ಡ್ರೆಸ್ ಇದ್ರೂ ಕೂಡ ಹೋಗುತ್ತೆ, ಯಾಕಂದರೆ ಗೋಲ್ಡನ್ ಕಲರಲ್ಲಿ ಇರೋದ್ರಿಂದ. ಸೊ ಎಲ್ಲ ಕಲರ್ ಡ್ರೆಸ್ಸಿಗೂ ಕೂಡ ಚೆನ್ನಾಗಿರುತ್ತೆ. ಸೊ ಈ ಥರನೂ ಕೂಡ ನೀವು ಯೂಸ್ ಮಾಡ್ಬೋದು, ಸ್ಲಿಂಗ್ ವಿತ್ ಸ್ಲಿಂಗ್ ಕೂಡ ಯೂಸ್ ಮಾಡ್ಬೋದು. ಡಿಟ್ಯಾಚೇಬಲ್ ಕೂಡ ಇದೆ, ಈ ಥರ ನೀವು ಓಪನ್ ಕೂಡ ಮಾಡ್ಬೋದು. ಸೊ ನಾನು ತೊಗೊಂಡಿರುವಂಥ ಎಲ್ಲ ಪರ್ಸ್ಗಳಿಗೂ ಕೂಡ ಈ ಸ್ಲಿಂಗ್ಸನ್ನು ಡಿಟ್ಯಾಚ್ ಮತ್ತು ಮಾಡುವಂಥ ಆಪ್ಷನ್ಸ್ ಇದೆ. ಸೊ ಅದನ್ನು ನೋಡೇ ನಾನು ಎತ್ಕೊತೀನಿ. ಸೊ ಚೆನ್ನಾಗಿದೆಯಾ? ಸೊ ಇದ್ರ ತುಂಬ ಸ್ಪೇಷಿಯಸ್ ಅಂತ ಏನು ಹೇಳಲ್ಲ, ಬಟ್ ನನಗೆ ಮೊಬೈಲು ಈ ಥರ ಕಂಪಾರ್ಟ್ಮೆಂಟ್ ಇರುತ್ತೆ. ಸೊ ಮೊಬೈಲನ್ನು ಇಟ್ಕೊಳ್ಳೋಕ್ಕೆ ಅಥವಾ ಕಾಂಪ್ಯಾಕ್ಟು ಅದನ್ನು ಚಿಕ್ಕ ಲಿಪ್ಸ್ಟಿಕ್ ಮತ್ತು ಕಾರ್ಡ್ಸನ್ನು ಇಟ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ಸೊ ಟ್ರೆಡಿಷ್ನಲ್ ಆಗಲಿ ವೆಸ್ಟರ್ನ್ ವೇರ್ ಆಗಲಿ ಎಲ್ಲದಕ್ಕೂ ಕೂಡ ಇದು ತುಂಬ ಸೂಟೇಬಲು. ಸೊ ಅದಕ್ಕೆ ನಾನು ಇದನ್ನು ಎತ್ಕೊಂಡಿದ್ದೀನಿ. ಜಾಸ್ತಿ ನಾನು ಇದನ್ನು ಯೂಸ್ ಮಾಡಿದ್ದು ಮ್ಯಾರೇಜ್ ಫಂಕ್ಷನಲ್ಲಿ. ಸೊ ತುಂಬ ಚೆನ್ನಾಗಿದೆ ಅಲ್ವಾ? ನನ್ನ ಸೆಕೆಂಡ್ ಫೇವ್ರೇಟ್. ದೆನ್ ಓಕೆ, ಸೊ ಇವಾಗ ನೀವು ಇದನ್ನು ನೋಡ್ತಾ ಇರುವಂಥದ್ದು, ನಾನು ಇದನ್ನು ಬೀಚಲ್ಲಿ ಎಲ್ಲ ತೊಗೊಂಡಿದ್ದೀನಿ, ನನಗೆ ನೆನಪಾಗ್ತಾ ಇಲ್ಲ. ಸಾರಿ, ಬೀಚಲ್ಲಲ್ಲ, ಇಲ್ಲಿ ಇಂಟರ್ನ್ಯಾಷನಲ್, ಓಕೆ, ಪಿರಾಮಿಡ್ ವ್ಯಾಲಿಯಲ್ಲಿ ತೊಗೊಂಡಿದ್ದಾರೆ. ಬ್ಯಾಂಗ್ಳೂರಲ್ಲಿ ಪಿರಾಮಿಡ್ ವ್ಯಾಲಿ ಇದೆ ಅಲ್ವಾ, ಸೊ ಅಲ್ಲಿ ತೊಗೊಂಡಿರುವಂಥದ್ದು. ಅಲ್ಲಿ ಕೆಲವೊಂದು ಸ್ಟೋರ್ಸ್ಗಳಿರುತ್ತೆ ಅವ್ರದ್ದೇ ಹ್ಯಾಂಡ್ಮೇಡ್ ಪ್ರಾಡಕ್ಟ್ಗಳು. ಸೊ ಅಲ್ಲಿ ತೊಗೊಂಡಿದ್ದು. ಇಂಥ ಪ್ರಾಡಕ್ಟ್ಗಳು ನಿಮಗೆ ಎಲ್ಲ ಬೀಚ್ ಹತ್ರನೂ ಕೂಡ ಶಾಪಲ್ಲಿ ಕೂಡ ಸಿಗುತ್ತೆ. ನನಗೆ ಎಷ್ಟು ಪೇ ಮಾಡಿದ್ದೀನಿ ಅಂತ ನೆನಪಿಲ್ಲ, 150, 180, 200 ಒಳಗಡೆ ಮಾಡಿರ್ತೀನಿ ಅಂತ ಅನ್ಕೊತೀನಿ. ದಿಸ್ ಇಸ್ ಗುಡ್. ಸೊ ಮೊಬೈಲ್ನ ಇಟ್ಕೊಳ್ಳೋಕ್ಕೆ ಅಥವಾ ನಾನು ಟ್ರೆಡಿಷ್ನಲ್ ವೇರ್ ಅಂದರೆ ಟೆಂಪಲಿಗೆಲ್ಲ ಹೋಗೋ ಪ್ಲ್ಯಾನ್ ಮಾಡಿದರೆ ನಾನು ಕುರ್ತಿ ಜೊತೆಗೆಲ್ಲ ಇದನ್ನು ಹಾಕ್ಕೊತೀನಿ. ಸೊ ಜಾಸ್ತಿ ಕಂಪಾರ್ಟ್ಮೆಂಟ್ ಇಲ್ಲ, ಒಂದೇ ಕಂಪಾರ್ಟ್ಮೆಂಟ್ ಅಷ್ಟೇ ಇರೋದು, ಚೆನ್ನಾಗಿದೆ. ನೆಕ್ಸ್ಟು ನನ್ನ ಫೇವ್ರೇಟ್, ಸೆಕೆಂಡ್ ಫೇವ್ರೇಟು, ಇದು ಕೂಡ ಎಲ್ಲ ಡ್ರೆಸ್ಸಿಗೂ ಹೋಗುತ್ತೆ ಆ್ಯಕ್ಚುಲಿ. ನಾನು ಮೇಲ್ಗಡೆ ಇಲ್ಲಿ ನಾನು ಫೋಟೋಸ್ ಕೂಡ ಹಾಕಿರ್ತೀನಿ. ಸೊ ವೈಟ್ ಕಲರು ರಾಡಿ ಆಗುತ್ತಂತಲೇ ಜಾಸ್ತಿ ನಾನು ಎತ್ಕೊಂಡು ಹೋಗಲ್ಲ ಇದೆಲ್ಲ ಕಡೆನೂ. ಇದಕ್ಕೆ ಚೈನ್ ಥರದ್ದು, ಈ ಥರ ಚೈನ್ ಥರದ್ದು ಬರುತ್ತೆ. ಸೊ ನಾನು ಅದನ್ನು ಚೇಂಜ್ ಮಾಡ್ತಾ ಇರ್ತೀನಿ, ಬೇರೆ ಬೇರೆ ಪರ್ಸಿಗೆ ಅದನ್ನು ಅಟ್ಯಾಚ್ ಮಾಡ್ಕೊತಾ ಇರ್ತೀನಿ. ಈ ಥರ ಚೈನ್ ಬರುತ್ತೆ, ಗೋಲ್ಡನ್ ಕಲರ್ ಚೈನ್ ಬರುತ್ತೆ, ನಾನು ಅದನ್ನು ಚೇಂಜ್ ಮಾಡ್ಕೊತಾನೆ ಇರ್ತೀನಿ. ಸೊ ಇದು ಲೆವಿ ಬ್ರ್ಯಾಂಡು, ಲೆವಿಸ್ ಅವರ ಬ್ರ್ಯಾಂಡು. ಸೊ ತುಂಬ ಚೆನ್ನಾಗಿದೆ. ಈ ಥರ ಕಂಪಾರ್ಟ್ಮೆಂಟ್ ಬರುತ್ತೆ. ದೆನ್ ಒಂದೇ ಒಂದು ಜಿಪ್ ಇದೆ, ಇನ್ನರ್ ಪಾಕೆಟ್ ಇರುತ್ತೆ ಅಷ್ಟೇ. ಸೊ ಚೆನ್ನಾಗಿ ಬರುತ್ತೆ. ಸ್ಲಿಂಗ್ ಬ್ಯಾಗ್ ಇದೆ ಆ್ಯಕ್ಚುಲಿ, ಸ್ಲಿಂಗ್ ಬ್ಯಾಗು. ಚೈನ್ ನಾನು ಈ ಬ್ಯಾಗಿಗೆ ಆ್ಯಕ್ಚುಲಿ ಹಾಕ್ಕೊಂಡಿದ್ದೆ ನಾನು. ಸೊ ನೋಡಿ, ಡಿಟ್ಯಾಚಬಲ್ ಇದು. ತೋರಿಸ್ತೀನಿ ಒಂದು ನಿಮಿಷ. ಸೊ ಈ ಥರ ಗೋಲ್ಡನ್ ಚೈನಲ್ಲಿ ಸ್ಲಿಂಗ್ ಬರುತ್ತೆ. ನಂಗೆ ಈ ಥರ ಚೈನಲ್ಲಿರುವಂಥ ಸ್ಲಿಂಗ್ಸ್ಗಳು ತುಂಬ ಇಷ್ಟ ಆಗುತ್ತೆ, ಯಾಕಂದರೆ ಎಲ್ಲ ಡ್ರೆಸ್ಸಿಗೂ ಹೋಗುತ್ತೆ. ಸೊ ಯಾವುದೇ ರೀತಿಯ ಕಲರ್ ಗಿಲ್ಲರ್ ಅಂತ ನೋಡೋ ಅವಶ್ಯಕತೆ ಇರಲ್ಲ. ಸೊ ವೈಟ್ ಕಲರ್ ಅಂತೂ ರಾಯಲ್ ಕಲರು. ಸೊ ಎಲ್ಲ ಕಲರ್ ಡ್ರೆಸ್ಸಿಗೂ ಕೂಡ ಇದು ಮ್ಯಾಚ್ ಆಗುತ್ತೆ. ಟ್ರೆಡಿಷ್ನಲ್ ಆಗಲಿ ಇಂಡಿಯನ್ ಆಗಲಿ ಯಾವುದೇ ರೀತಿಯ ಡ್ರೆಸ್ಸನ್ನು ವೇರ್ ಮಾಡಿದರೂ ಕೂಡ ದಿಸ್ ವಿಲ್ ಗೋ ಗುಡ್. ಸೊ ನೋಡಿದ್ರಿ ಅಲ್ವಾ, ನನ್ನ ಇನ್ನೊಂದು ಬ್ರ್ಯಾಂಡ್. ಐ ಥಿಂಕ್ ಇದಕ್ಕೂ ಕೂಡ ಆಲ್ಮೋಸ್ಟ್ 3000 ಒಳಗಡೆ ಪೇ ಮಾಡಿದ್ದೀನಿ. ಸೊ ಆಫರಲ್ಲಿ ತೊಗೊಂಡಿದ್ದು ನಾನು ಆ್ಯಕ್ಚುಲಿ
ಸೊ ನನ್ನ ಬರ್ತ್ಡೇ ಟೈಮಲ್ಲಿ ನಾನು ಗಿಫ್ಟ್ ಮಾಡ್ಕೊಂಡಿರುವಂಥ ಪ್ರಾಡಕ್ಟ್. ಸೊ ದೆನ್ ದಿಸ್ ಒನ್, ಇದನ್ನು ನಾನು ಐ ಥಿಂಕ್ ಟ್ರೆಂಡ್ಸ್, ಲೈಫ್ ಸ್ಟೈಲ್ ಅಥವಾ ಮ್ಯಾಕ್ಸ್ ಎಲ್ಲ ಒಂದು ಕಡೆ ತೊಗೊಂಡಿದ್ದು. ಅಲ್ಲಿ ಬಿಲ್ಲಿಂಗ್ ಕೌಂಟರ್ ಹತ್ರ ಹೋಗ್ತೀವಲ್ವ, ಸೊ ಬಿಲ್ ಮಾಡೋ ಟೈಮ್ ಲಾಸ್ಟ್ ಮೂಮೆಂಟಲ್ಲಿ ಕೆಲವೊಂದಲ್ಲಿ ಬ್ಯಾಗ್ಸ್ ಸೆಕ್ಷನ್ಸ್ಗಳೆಲ್ಲ ಇರುತ್ತೆ, ಪೌಚಸ್ಗಳು. ಸೊ ಅಲ್ಲಿ ನಾನು ತೊಗೊಂಡಿರುವಂಥದ್ದು. ಐ ಥಿಂಕ್ ಇದಕ್ಕೆ 1000 ರೂಪೀಸ್ or 1200 ಆ ಥರ ಏನೋ ಪೇ ಮಾಡಿದ್ದೀನಿ. ಸೊ ಎಲ್ಲೋ ಕಲರಲ್ಲಿ ನನ್ನ ಹತ್ರ ಯಾವುದೇ ರೀತಿಯ ಪರ್ಸ್ ಇರಲಿಲ್ಲ, ಸೊ ಅದಕ್ಕೋಸ್ಕರ ಇದನ್ನು ತೊಗೊಂಡಿದ್ದೀನಿ. ಸ್ಲಿಂಗ್ ಬ್ಯಾಗ್, ಆ್ಯಕ್ಚುಲಿ ಬೆಲ್ಟ್ ಇದೆ ಇದಕ್ಕೆ, ಬಟ್ ನಾನು ಇದ್ರ ಗೋಲ್ಡನ್ ಈ ಚೈನ್ ಇದೆ ಅಲ್ವಾ, ಇದನ್ನೇ ನಾನು ಅದಕ್ಕೆ ಹಾಕಿ ಯೂಸ್ ಮಾಡ್ತೀನಿ. ಸೊ ಕಂಪಾರ್ಟ್ಮೆಂಟನ್ನು ಓಕೆ ಸ್ಪೇಷಿಯಸ್ ಆಗೇ ಇದೆ. ನಾನು ಏನೇನೋ ಇಟ್ಕೊಬಿಟ್ಟಿದ್ದೀನಿ ಒಳಗಡೆ, ಇಟ್ಸ್ ಓಕೆ. ಸೊ ಈ ಥರ ಕಂಪಾರ್ಟ್ಮೆಂಟ್ ಬರುತ್ತೆ, 1-2-3 ಕಂಪಾರ್ಟ್ಮೆಂಟ್ ಬರುತ್ತೆ, ಚೆನ್ನಾಗೇ ಇದೆ. ದಿಸ್ ಇಸ್ ಯೆಲ್ಲೋ ಕಲರ್ ಔಟ್ಫಿಟ್ಟಿಗೆ ಹೋಗುತ್ತೆ, ಆ್ಯಂಡ್ ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕೋದ್ರು ಕೂಡ ಅದಕ್ಕೂ ಕೂಡ ಇದು ಮ್ಯಾಚ್ ಆಗುತ್ತೆ. ದೆನ್ ನೆಕ್ಸ್ಟ್ ಇದು ಮೆಮೊರಿ. ಇನ್ನು ನನ್ನ ಬ್ರದರ್ ಅವರು ಕೊಡಿಸಿರುವಂಥದ್ದು. ನಾನು ಮಹಾಬಲಿಪುರಂ ಹೋದಾಗ, ಅಂದರೆ ತಮಿಳ್ನಾಡಲ್ಲಿರುವಂಥ ಮಹಾಬಲಿಪುರಮಿಗೆ ಹೋದಾಗ, ಟ್ರಿಪ್ಪಿಗೆ ಹೋದಾಗ, ಸೊ ಇದನ್ನು ಅವರು ಕೊಡಿಸಿದ್ದು. ಇದಕ್ಕೆ ಅವ್ರು 200 ಏನೋ ಪೇ ಮಾಡಿದ್ದೀವಿ. ಸ್ಲಿಂಗ್ ಬ್ಯಾಗು ರೌಂಡ್ ಶೇಪಲ್ಲಿದೆ. ಆವಾಗಲೇ ನಾನು ಒಂದು ಬ್ಯಾಗ್ ತೋರಿಸಿದ್ದಂಗ, ಸೊ ಈ ಥರದ ಬ್ಯಾಗು. ಸೊ ಇಂಥ ಬ್ಯಾಗೆಲ್ಲ ನಿಮಗೆ ನಾರ್ಮಲಿ ಬೀಚಲ್ಲಿ ಕೂಡ ಸಿಗುತ್ತೆ. ಸೊ ಬೀಚಲ್ಲಿ ಸಿಗುವಂಥ ಐಟಮ್ಸ್ಗಳಿದು. ಮಹಾಬಲಿಪುರಮಲ್ಲಿ ಬೀಚ್ ಇದೆ ಅಲ್ವಾ, ಸೊ ಅಲ್ಲಿ ನಾವು ತೊಗೊಂಡಿರುವಂಥದ್ದು. ದೆನ್ ಈ ಬ್ಯಾಗು ಐ ಥಿಂಕ್ ನಾನು ಫ್ಲಿಪ್ಕಾರ್ಟಲ್ಲೆಲ್ಲ ಆರ್ಡ್ರ್ ಮಾಡಿದ್ದು. ವಿತಿನ್ 500 ಒಳಗಡೆ ಇದೆ, 350, 450, 550 ಆ ಥರನೋ ಇದೆ. ಸೊ ವೈಟ್ ಕಲರ್ ಔಟ್ಫಿಟ್ಟಿಗೆ ತುಂಬ ಚೆನ್ನಾಗಿ ಬರುತ್ತೆ ಇದು. ಅಂದರೆ ಯಾವುದೇ ಕಲರ್ ಡ್ರೆಸ್ ಇದ್ರೂ ಕೂಡ, ಅಂದರೆ ಸಾರಿನೂ ವೇರ್ ಮಾಡಿದ್ರು ಕೂಡ ಈ ಥರ ನೀಟಾಗಿ ಇಟ್ಕೊಳ್ಳೋಕ್ಕೆ ಸೊ ಚೆನ್ನಾಗಿ ಬರುತ್ತೆ. ಇದು ಅಷ್ಟೇನು ಅಂದರೆ ಸೇಫ್ಟಿ ಇಲ್ಲ, ಇದಕ್ಕೆ ಯಾವುದೇ ರೀತಿಯ ಜಿಪ್ ಎಲ್ಲ ಕೊಟ್ಟಿಲ್ಲ. ನಾನು ಅದಕ್ಕೆ ಅದನ್ನು ಜಾಸ್ತಿ ಯೂಸ್ ಮಾಡಿಲ್ಲ. ಒಂದ್ಸಲ ಏನೋ ಮ್ಯಾರೇಜ್ ಫಂಕ್ಷನಲ್ಲಿ ಯೂಸ್ ಮಾಡಿದ್ದೀನಿ. ಸೊ ಈ ಥರ ಇದನ್ನು ಹಾಕ್ಕೊಳ್ಳೋದು. ಸ್ಲಿಂಗ್ ಕೂಡ ನಾವು ಅಟ್ಯಾಚ್ ಮಾಡ್ಬೋದು, ಅಟ್ಯಾಚ್ ಮಾಡೋಕ್ಕೆ ಆಪ್ಷನ್ ಕೂಡ ಇದೆ ಇಲ್ಲಿ. ಸೊ ನಾವು ಬೇಕಾದ್ರೆ ಚೈನ್ ಸ್ಲಿಂಗನ್ನು ನಾನು ಆ್ಯಡ್ ಮಾಡ್ಕೊಂಡು ಯೂಸ್ ಮಾಡ್ತೀನಿ. ದಿಸ್ ಇಸ್ ಗುಡ್. ಆ್ಯಂಡ್ ದೆನ್ ಮೈ ಆಲ್ ಟೈಮ್ ಫೇವ್ರೆಟ್ ಬ್ಯಾಗ್ ಅಂತ ಅಂದರೆ ಈ ಬ್ಯಾಗು. ಇದನ್ನು ನಾನು ಯಾವುದೋ ಶಾಪು ಕೋರಮಂಗಲದಲ್ಲಿ ಬರುವಂಥ ಯಾವುದೋ ಒಂದು ಸ್ಟೋರಲ್ಲಿ ತೊಗೊಂಡಿದ್ದು ಬ್ಯಾಗು. ಸೊ ತುಂಬ ಚೆನ್ನಾಗಿದೆ, ತುಂಬ ಯೂಸ್ ಮಾಡಿಬಿಟ್ಟಿದ್ದೀನಿ. ಎಲ್ಲ ಕಡೆನೂ ಹೋಗ್ತಾ ಅದು ಕಿತ್ತೋಗ್ತಾ ಇದೆ ಇವಾಗ ಎಲ್ಲ ಕಡೆನೂ. ಸೊ ಇದಕ್ಕೆ ಆ್ಯಕ್ಚುಲಿ ಸ್ಟ್ರಿಪ್ಸು ಬೇರೆ ಥರ ಬಂದಿತ್ತು. ನಾನು ಇದಕ್ಕೆ ಚೈನ್, ಯಾವುದೋ ಒಂದು ಹಳೆ ಬ್ಯಾಗಿನ ಚೈನನ್ನು ಎತ್ಕೊಂಡು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿದೆಯಾ? ಸೊ ಇದು ಆ್ಯಕ್ಚುಲಿ ಶೇಡ್ ಬರುತ್ತೆ, ಡಿಫ್ರೆಂಟ್ ಕಲರ್ ಶೇಡ್ ಬರುತ್ತೆ ಸನ್ಲೈಟಲ್ಲಿ ಮತ್ತು ಲೈಟಲ್ಲೆಲ್ಲ. ಸೊ ಗೊತ್ತಾಗ್ತಾ ಇದೆಯಾ? ಸೊ ನನಗೆ ಈ ಥರ ರೌಂಡ್ ಶೇಪಲ್ಲಿರುವಂಥ ಬ್ಯಾಗು ತುಂಬ ಇಷ್ಟ ಆಗುತ್ತೆ, ನನ್ನ ಫೇವ್ರೆಟ್ ಕಲೆಕ್ಷನ್ಸಲ್ಲಿ ಇದು ಕೂಡ ಒಂದು. ದೆನ್ ಓಕೆ, ಇದು ನಮ್ಮ ರಜತ್ ಅವರು ನನಗೆ ಗಿಫ್ಟ್ ಮಾಡಿರುವಂಥ ಬ್ಯಾಗು. ಫಸ್ಟ್ ನಾನು ಇಲ್ಲಿ ಮದುವೆ ಆಗಿ ಬಂದಾಗ ನನ್ನ ಮೈದ್ನವರು ಗಿಫ್ಟ್ ಮಾಡಿರುವಂಥ ಫಸ್ಟ್ ಬ್ಯಾಗ್ ಇದು. ಸೊ ಫಾಸ್ಟ್ರಾಗ್ ಅವ್ರ ಬ್ಯಾಗ್ ಅಂತ ಅನ್ಕೊತೀನಿ. ಇದು ಮಿಂತ್ರದಲ್ಲೆಲ್ಲ ಅವರು ಆರ್ಡ್ರ್ ಮಾಡಿದ್ದು. ಚೆನ್ನಾಗಿದೆ, ನನಗಿದ್ರ ಪ್ರೈಸ್ ಎಲ್ಲ ಗೊತ್ತಿಲ್ಲ, ಬಟ್ ಸ್ಪೇಷಿಯಸ್ ಆಗಿದೆ, ಚೆನ್ನಾಗಿದೆ. ಒಂದು ಮೊಬೈಲು ಮತ್ತು ಕೆಲವೊಂದು ಸ್ವಲ್ಪ ಕಾಸನ್ನೆಲ್ಲ ಕೂಡ ಇಟ್ಕೋಬೋದು. ಇಟ್ಸ್ ಗುಡ್. ಸೊ ಬ್ಲ್ಯಾಕ್ ಕಲರ್ ಔಟ್ಫಿಟ್ಟು ಮತ್ತು ಬ್ಲೂ ಕಲರ್ ಔಟ್ಫಿಟ್ಟಿಗೆ ತುಂಬ ಚೆನ್ನಾಗಿ ಹೋಗುತ್ತೆ. ಇಟ್ಸ್ ಗುಡ್. ಸ್ಲಿಂಗ್ ಬ್ಯಾಗ್. ಸೊ ನನ್ನ ಕಲೆಕ್ಷನ್ನಲ್ಲಿ ಮೋಸ್ಟ್ ಆಫ್ ದ ಬ್ಯಾಗ್ ಕಲೆಕ್ಷನ್ಸ್ಗಳು ಸ್ಲಿಂಗ್ ಬ್ಯಾಗೇ ಆಗಿರುತ್ತೆ. ದೆನ್ ಓಕೆ, ಫೋಲ್ಡಿಂಗ್ ಬ್ಯಾಗ್. ಸೊ ಇದು ನಮ್ಮ ರಜತ್ ಅವರು ಗಿಫ್ಟ್ ಮಾಡಿರುವಂಥ ಬ್ಯಾಗು. ಸೊ ಬ್ರ್ಯಾಂಡೆಡ್ ಅಂತ ಅನ್ಕೊತೀನಿ. ಯಾ ಬ್ರ್ಯಾಂಡೆಡ್ ಬ್ಯಾಗು, ಫಾರಿನ್ ಬ್ಯಾಗ್. ಸೊ ತುಂಬ ಚೆನ್ನಾಗಿದೆ, ತುಂಬ ಹೆವಿನೂ ಕೂಡ ಇದೆ. ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಅಷ್ಟು ಹೆವಿನೂ ಕೂಡ ಇದೆ, ಅಷ್ಟೇ ಕೂಡ ಈ ವಿಡ್ತು ಕೂಡ ತುಂಬ ದೊಡ್ಡದಾಗಿದೆ ಇದರದ್ದು. ಆ್ಯಂಡ್ ದೆನ್ ನೀವು ಇಲ್ಲಿ ನೋಡ್ಬೋದು ಕಂಪಾರ್ಟ್ಮೆಂಟು ಅಂದರೆ ಸ್ಪೇಷಿಯಸ್ ಆಗಿ ಏನೋ ಇದೆ, ಬಟ್ ಸೇಫ್ಟಿಗೆ ಒಂದು ಜಿಪ್ಪು ಕೂಡ ಅವ್ರು ಇಟ್ಟಿಲ್ಲ. ಅದಕ್ಕೆ ನನಗೆ ಇದನ್ನು ಯೂಸ್ ಮಾಡೋಕ್ಕೆ ಸ್ವಲ್ಪ ಟೆನ್ಷನ್ ಅಂತ ಅನಿಸುತ್ತೆ. ಈ ಥರ ಕ್ಲೋಸಿಂಗ್ ಆಗುತ್ತೆ, ಸೇಫ್ಟಿಯಾಗಿರುತ್ತೆ, ಬಟ್ ಅದು ಕೂಡ ಹೆವಿ ಆಗಿರೋದ್ರಿಂದ ಚೈನ್ ಕೂಡ ತುಂಬ ಹೆವಿ ಆಗಿದೆ. ಇದಕ್ಕೋಸ್ಕರ ನಾ ಈ ಬ್ಯಾಗನ್ನು ಜಾಸ್ತಿ ಯೂಸ್ ಮಾಡೇ ಇಲ್ಲ. ರೀಸೆಂಟಾಗಿ ಕೊಟ್ಟಿರುವಂಥ ಗಿಫ್ಟ್ ಇದು. ಸೊ ಮಾಡೋಣ ಯಾವಾಗಾದರೂ ಯೂಸು. ದೆನ್ ಓಕೆ, ಸೊ ಈ ಹ್ಯಾಂಡ್ ಬ್ಯಾಗು ಇದನ್ನೆಲ್ಲ ನಾನು ಜಾಸ್ತಿ ಯೂಸ್ ಮಾಡೇ ಇಲ್ಲ. ಮ್ಯಾರೇಜ್ ಫಂಕ್ಷನಿಗೆ ಬ್ಲ್ಯಾಕ್ ಕಲರ್ ಒಂದು ಬ್ಯಾಗ್ ಇರಲೇಬೇಕಾಗತ್ತೆ, ಯಾಕಂದರೆ ಎಲ್ಲ ಔಟ್ಫಿಟ್ಟು ಸಾರಿಗೆಲ್ಲ ಮ್ಯಾಚ್ ಆಗೋಕ್ಕೆ. ಸೊ ಕಂಪಾರ್ಟ್ಮೆಂಟ್ ಇದೆ, ಚೆನ್ನಾಗೇ ಇದೆ. ಸೊ ಒನ್ ಆಫ್ ಮೈ ಫೇವ್ರೆಟ್ ಬ್ಯಾಗು. ಇದನ್ನು ಸ್ಲಿಂಗ್ ಬ್ಯಾಗ್ ಆಗು ಕೂಡ ಯೂಸ್ ಮಾಡ್ಬೋದು, ಸ್ವಲ್ಪ ಆಡ್ ಅಂತ ಅನಿಸುತ್ತೆ, ಬಟ್ ಆದರೂ ಕೂಡ ಈ ಥರ ಹ್ಯಾಂಡಿಗೆ ಇಟ್ಕೊಳ್ಳೋ ಅಂತ, ಅಂದರೆ ಜಸ್ಟ್ ಹೀಗೆ ಹ್ಯಾಂಡಲ್ಲಿ ಇಟ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಟ್ರೆಡಿಷ್ನಲ್ ವೇರಿಗೆ ಇದಕ್ಕೆ ತುಂಬ ಸರಿ ಹೋಗುತ್ತೆ ಸಾರಿ ಎಲ್ಲ ಉಟ್ಟಾಗ. ನೆಕ್ಸ್ಟ್ ನನ್ನ ಕಲೆಕ್ಷನಲ್ಲಿ ಬರುವಂಥದ್ದು ಇದು. ಸೊ ಜಯನಗರ 4th ಬ್ಲಾಕಲ್ಲಿ ತೊಗೊಂಡಿರುವಂಥ ಪ್ರಾಡಕ್ಟ್ ಇದು.
ಐ ಥಿಂಕ್ 250 ಏನೋ ಪೇ ಮಾಡಿದ್ದೀನಿ, 200 250 ಪೇ ಮಾಡಿದ್ದೀನಿ. ಸ್ಲಿಂಗ್ ಬ್ಯಾಗ್, ಇದು ಕೂಡ ಸ್ಲಿಂಗ್ ಬ್ಯಾಗು. ಸೊ ಈ ಥರ ಇರುತ್ತೆ ಕಂಪಾರ್ಟ್ಮೆಂಟು. ಸೊ ಈ ಥರ ಇದೆ. ಸೊ ಲ್ಯಾವೆಂಡರ್ ಅಥವಾ ಪರ್ಪಲ್ ಕಲರ್ ಎಲ್ಲ ಕಡೆನೂ ಮಾಸ್ಕ್ ಹಾಕಿಟ್ಟಿದ್ದೀನಿ. ಸೊ ಲ್ಯಾವೆಂಡರ್ ಅಥವಾ ಪರ್ಪಲ್ ಕಲರ್ ಡ್ರೆಸ್ಸನ್ನು ವೇರ್ ಮಾಡಿದಾಗ ಮತ್ತು ಬ್ಲ್ಯಾಕ್ ಕಲರ್ ಮಾಡಿದಾಗ ಕೂಡ ಫುಲ್ ಬ್ಲ್ಯಾಕ್ ಔಟ್ಫಿಟ್ ಇದ್ದಾಗ ಈ ಪರ್ಪಲ್ ವಿತ್ ಜಾಕೆಟಿಗಂತ ನಾನು ಕಾಂಬಿನೇಷನ್ ಅಂತ ತೊಗೊಂಡಿದ್ದು. ಏನಕ್ಕೆ ತೊಗೊಂಡೆ ಅಂತ ಗೊತ್ತೇ ಇಲ್ಲ, ಬಟ್ ಇದನ್ನು ಯೂಸ್ ಅಂತೂ ಮಾಡೇ ಇಲ್ಲ. ಸೊ ಹಿಂದ್ಗಡೆ ಈ ಥರ ಇರೋದ್ರಿಂದ ನನಗೆ ಇಷ್ಟ ಆಗಿಲ್ಲ, ಈ ಥರ ಇದೇನು ಇರಬಾರ್ದಿತ್ತು ಅಂತ ಅನ್ನಿಸ್ತು. ಬಟ್ ಮುಂದ್ಗಡೆಯಿಂದ ತುಂಬ ಚೆನ್ನಾಗಿದೆ ಸ್ಲಿಂಗ್ ಬ್ಯಾಗ್. ನನ್ನ ಸಿರ್ಸಿ ಜಾತ್ರೆ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತೇ ಇರುತ್ತೆ. ನಾನು ರೀಸೆಂಟಾಗಿ ಪರ್ಚೇಸ್ ಮಾಡಿರುವಂಥ ಸಿರ್ಸಿ ಜಾತ್ರೆಯಲ್ಲಿ 700 ನಾನು ಪೇ ಮಾಡಿದ್ದೆ. ಅದ್ರ ಜೊತೆಗೆ ಒಂದು ಸ್ಲಿಂಗ್ ಬ್ಯಾಗ್ ಕೂಡ ಬಂದಿತ್ತು. ಸೊ ಇದು ನನ್ನ ಬ್ಯಾಗ್ ಕಲೆಕ್ಷನ್ಸ್ಗಳಲ್ಲಿ ರೀಸೆಂಟಾಗಿ ಆ್ಯಡ್ ಆಗಿರೋದು, ಟೋಟ್ ಬ್ಯಾಗು ಮತ್ತು ಒಂದು ಸ್ಲಿಂಗ್ ಬ್ಯಾಗು. ಓಕೆ, ದೆನ್ ವಾಟ್ ನೆಕ್ಸ್ಟ್. ಸೊ ನಾನು ಟ್ರಿಪ್ ಅಥವಾ ಎಲ್ಲಾದರೂ ನಾವು ಹೊರಗಡೆ ವೆಕೇಷನ್ಗೆ ಅಂತ ಹೋಗ್ತಾ ಇರ್ತೀವಲ್ವ, ಸೊ ನನಗೆ ಈ ಥರದ ಬ್ಯಾಗು ತುಂಬ ಇಷ್ಟ ಆಗುತ್ತೆ. ಸೊ ಹಿಂದ್ಗಡೆ ಹಾಕೊಳ್ಳುವಂಥದ್ದು. ಸೊ ನನ್ನ ಕ್ಯಾಮ್ರಾಗೆ ಬೇಕಾಗುವಂಥ ಎಕ್ವಿಪ್ಮೆಂಟ್ಗಳು, ಚಿಕ್ಕ ಪುಟ್ಟ ಎಕ್ವಿಪ್ಮೆಂಟ್ಗಳು, ಸ್ಟ್ಯಾಂಡ್ಗಳು, ವಾಟರಲ್ಲಿ ಎಲ್ಲನೂ ಕೂಡ ಹಾಕೊಳ್ಳೋಕ್ಕೆ ಸ್ಪೇಷಿಯಸ್ ಆಗಿರುತ್ತೆ. ಸೊ ಸ್ಯಾನಿಟೈಸರ್ಸ್ ಆಗಲಿ, ಬೇರೆ ಬೇರೆ ಸ್ಮಾಲ್ ಸ್ನ್ಯಾಕ್ಸ್ಗಳನ್ನು, ವಾಟರ್ ಬಾಟಲ್ಗಳನ್ನು ಇಟ್ಕೊಳ್ಳೋಕ್ಕೆ ನಾನು ಇದನ್ನು ಪ್ರಿಫರ್ ಮಾಡ್ತೀನಿ. ಸೊ ಮಾಲಲ್ಲಿ ಮೂವಿ ನೋಡೋಕ್ಕೆ ಹೋಗೋವಾಗಲೂ ಕೂಡ ನಾನು ನೀರಂತೂ ಕ್ಯಾರಿ ಮಾಡಬೇಕಲ್ವ, ಮತ್ತೇನೇನು ಬೇಕಾಗತ್ತೆ ನನಗೆಲ್ಲನೂ ಕೂಡ ಒಂದು ಈ ಸ್ಮಾಲ್ ಬ್ಯಾಗಲ್ಲಿ ನಾನೆಲ್ಲನೂ ಕೂಡ ಮ್ಯಾನೇಜ್ ಮಾಡ್ಬೋದು. ನನಗೆ ತುಂಬ ಇಷ್ಟ ಆಗುತ್ತೆ. ಮುಂದ್ಗಡೆ ಕೂಡ ಕಂಪಾರ್ಟ್ಮೆಂಟ್ ಇದೆ. ಇದನ್ನು ನಾನು ಐ ಥಿಂಕ್ 1500 ಏನೋ ಪೇ ಮಾಡಿದ್ದೀನಿ ಅಂತ ಅನ್ಸತ್ತೆ. ಈ ಬ್ಯಾಗು ಆಫರಲ್ಲಿತ್ತು, ಡಿಸೆಂಬರ್ ಟೈಮಲ್ಲಿ ಏನೋ ತೊಗೊಂಡಿದ್ದು. ಇದನ್ನು ನಾನು ಎಲ್ಲಿ ತೊಗೊಂಡಿದ್ದು, ಮ್ಯಾಕ್ಸ್ ಟ್ರೆಂಡ್ಸಲ್ಲಿ ಎಲ್ಲ ತೊಗೊಂಡಿರುವಂಥ ಬ್ಯಾಗ್ ಇದು. ಚೆನ್ನಾಗಿದೆ ಅಲ್ವಾ? ನೀವು ಮೋಸ್ಟ್ ಆಫ್ ದ ಟೈಮ್ ನನ್ನ ಫೋಟೋಸ್ ಅಥವಾ ನೀವು ವಿಡಿಯೋನ ನೋಡಿದ್ರೆ ನಾನು ಇದೇ ಬ್ಯಾಗನ್ನು ಕ್ಯಾರಿ ಮಾಡ್ತಾ ಇರ್ತೀನಿ. ಸೊ ಇದರಲ್ಲಿ ಎಷ್ಟು ತುಂಬಿರುತ್ತೆ ಅಂದರೆ ಇದರಲ್ಲಿ ಇಡೀ ಪ್ರಪಂಚನೇ ನಂದು ಇದರಲ್ಲೇ ಇರುತ್ತೆ. ಸೊ ಮೇಕಪ್ಪಿಂದ ಹಿಡಿದು ಸೊ ಬೇರೆ ಬೇರೆ ರೀತಿಯ ಎಲ್ಲ ಕಿಟ್ಗಳು ಕೂಡ ಇದರಲ್ಲೇ ಇರುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ಮೈ ಆಲ್ ಟೈಮ್ ಫೇವ್ರೇಟ್. ನಾನು ಇಂಥ ಬ್ಯಾಗ್ಗಳಂದ್ರೆ ತುಂಬ ಇಷ್ಟಪಡ್ತೀನಿ. ಈ ಥರ ಸ್ಲಿಂಗ್ ಹಾಕೊಳ್ಳೋದಕ್ಕಿಂತ ಹಿಂದ್ಗಡೆ ಇದ್ದರೆ ಆರಾಮಾಗಿ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಅಂತ ನನಗನ್ಸುತ್ತೆ. ದೆನ್ ನನ್ನ ಸನಾತನ ಕಾಲದ ಬ್ಯಾಗು. ಸೊ ಈ ಬ್ಯಾಗನ್ನು ನಾನು ಜಾಸ್ತಿ ಯೂಸ್ ಮಾಡಿಬಿಟ್ಟಿದ್ದೀನಿ. ಇದನ್ನು ನಾನು ಮದುವೆಗೂ ಮೊದಲೇ ತೊಗೊಂಡಿರುವಂಥ ಸ್ಲಿಂಗ್ ಬ್ಯಾಗು. ತುಂಬ ಸ್ಪೇಷಿಯಸ್ ಆಗಿರುತ್ತೆ ಆ್ಯಕ್ಚುಲಿ. ಸೊ ಒಳ್ಳೆಯದಾಗಿ ಕಂಪಾರ್ಟ್ಮೆಂಟ್ ಕೂಡ ಇರುತ್ತೆ. ಇದನ್ನು ಒಳ್ಳೆಯದಾಗಿ ಯೂಸ್ ಮಾಡ್ಬೋದು. ನಾನು ತುಂಬ ಜಾಸ್ತಿ ಯೂಸ್ ಮಾಡಿದ್ದೀನಿ ಇದನ್ನು ಮೊದಲು. ಇವಾಗ ರೀಸೆಂಟಾಗಿ ಒಂದು 3-4 ಇಯರ್ಸಿಂದ ಇದನ್ನು ಯೂಸ್ ಮಾಡಿಲ್ಲ ಅಷ್ಟು, ಅದಕ್ಕೋಸ್ಕರ ಸ್ವಲ್ಪ ಡಲ್ ಆಗಿಬಿಟ್ಟಿದೆ. ಬಟ್ ಲೆದರ್ ಬ್ಯಾಗು ಒಳ್ಳೆ ಕ್ವಾಲಿಟಿ ಇದೆ. ಆ್ಯಕ್ಚುಲಿ ನಾನು ಇದನ್ನು ಎಷ್ಟು ಪೇ ಮಾಡಿದ್ದೆ ಅನ್ನೋದು ಗೊತ್ತಿಲ್ಲ. ಇನ್ನು ಸ್ಟಾರ್ಟಿಂಗ್ ಜಾಬ್ ಸಿಕ್ಕಿದಾಗ ನಾನು ಸ್ಯಾಲ್ರಿಯಲ್ಲಿ ತೊಗೊಂಡಿರುವಂಥ ಬ್ಯಾಗು, ಇದ್ರ ಜೊತೆಗೆ ಒಂದು ಟೋಟ್ ಬ್ಯಾಗ್ ಕೂಡ ಬರ್ತಾ ಇತ್ತು. ಅದನ್ನು ನಾನು ಅಮ್ಮನಿಗೆ ಕೊಟ್ಟಿದ್ದೆ. ಈ ಸ್ಲಿಂಗ್ ಬ್ಯಾಗನ್ನು ನಾನು ಇಟ್ಕೊಂಡಿದ್ದೆ. ಸೊ ತುಂಬ ವರ್ಷನೇ ಆಗೋಯ್ತು ಆ್ಯಕ್ಚುಲಿ ಈ ಬ್ಯಾಗಿಗೆ. ಸೊ ಆದರೂ ಕೂಡ ಎಲ್ಲೂ ಕೂಡ ಲೆದರು ಸೊ ಎಲ್ಲೂ ಕೂಡ ಹೋಗಿಲ್ಲ. ನೀವು ನೋಡ್ಬೋದು ಹೇಗಿತ್ತೋ ಹಾಗೇ ಇದೆ. ಒಳ್ಳೆಯದಾಗಿ ಮಳೆಗಾಲದಲ್ಲೂ ಕೂಡ ಯೂಸ್ ಮಾಡಿದ್ದೀನಿ, ಎಲ್ಲ ಟೈಮಲ್ಲೂ ಕೂಡ ಯೂಸ್ ಮಾಡಿದರೂ ಕೂಡ ಚೆನ್ನಾಗೇ ಬಂದಿದೆ. ದಿಸ್ ಇಸ್ ಮೈ ಒನ್ ಆಫ್ ಗುಡ್ ಬ್ಯಾಗ್. ಬಟ್ ಇವಾಗ ಇದನ್ನು ಯೂಸ್ ಮಾಡ್ತಾ ಇಲ್ಲ. ದೆನ್ ನೆಕ್ಸ್ಟ್, ಸೊ ಕೆಲವೊಂದು ಔಟ್ಫಿಟ್ಟಿಗೆ ಡಿಸೈನರ್ ಸಾರಿಗೆ ಡ್ರೆಸ್ಸಿಗೆ ಮ್ಯಾಚ್ ಆಗಲಿ ಅಂತ ಇದನ್ನು ಮತ್ತೆ ನನಗೆ ಗಿಫ್ಟ್ ಮಾಡಿರುವಂಥದ್ದು. ಯಾರತ್ತೂ ಮಾಡಿಸಿದ್ದು ಅಥವಾ ಎಲ್ಲ ತೊಗೊಂಡಿದ್ದು, ಮುಂಬೈಯಲ್ಲಿ ಅವರಿದ್ದಾಗ ತೊಗೊಂಡಿದ್ದು ಏನೋ ಬ್ಯಾಗ್ ಇದು ನನಗೆ ಗಿಫ್ಟ್ ಮಾಡಿದರು. ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ವರ್ಕ್ ಇದೆ ಇದಕ್ಕೆಲ್ಲ, ಗ್ಲಾಸ್ ವರ್ಕ್ ಎಲ್ಲ, ಮಿರರ್ ವರ್ಕ್ ಎಲ್ಲ ಕೊಟ್ಟಿದ್ದಾರೆ. ಸೊ ನನಗೆ ಬೀಟ್ಸ್ ಎಲ್ಲ ಇರೋದು ನನಗೆ ತುಂಬ ಇಷ್ಟ ಆಗುತ್ತೆ. ಬಟ್ ಇದನ್ನು ಯೂಸ್ ಮಾಡುವಂಥ ಒಕೇಶನ್ ಹತ್ರ ಬಂದೇ ಇಲ್ಲ. ಆದಷ್ಟು ಬೇಗ ಇದನ್ನು ಯೂಸ್ ಮಾಡೋಣ. ಸೊ ಕಂಪಾರ್ಟ್ಮೆಂಟ್ ಅಂದರೆ ಒಂದೇ ಕಂಪಾರ್ಟ್ಮೆಂಟ್ ಇರುತ್ತೆ. ಈ ಥರ ಸಿಲ್ಕ್ ಮಟೀರಿಯಲ್ದು. ಸೊ ಕಂಪಾರ್ಟ್ಮೆಂಟ್ ಒಂದೇ ಇರೋದು, ಜಿಪ್ಪನ್ನು ಕೂಡ ಕೊಟ್ಟಿದ್ದಾರೆ. ಸೊ ಡೀಟೇಲಿಂಗ್ ಅಂತೂ ತುಂಬ ಚೆನ್ನಾಗಿದೆ, ಒಳ್ಳೆ ಡೀಟೇಲಿಂಗನ್ನು ಕೊಟ್ಟಿದ್ದಾರೆ. ಸೊ ಎಂಬ್ರಾಯ್ಡ್ರಿ ವರ್ಕ್ ಕೂಡ ಇದೆ, ಬೀಡ್ಸ್ಗಳು ಕೂಡ ಕೊಟ್ಟಿದ್ದಾರೆ. ಸೊ ದೆನ್ ಸ್ಲಿಂಗ್ ಥರ, ಚಿಕ್ಕ ಸ್ಲಿಂಗ್ ಥರ ಇದನ್ನು ಕೂಡ ಇದೆ. ಈ ಥರ ಹ್ಯಾಂಡ್ ಬ್ಯಾಗ್ ಕೂಡ ಥರನೂ ಕೂಡ ಯೂಸ್ ಮಾಡ್ಬೋದು. ಸೊ ಚೆನ್ನಾಗಿದೆ ಅಲ್ವಾ? ಇದು ಸಾರಿ, ಡಿಸೈನರ್ ಸಾರಿಗೆ ಮತ್ತು ಡಿಸೈನರ್ ಡ್ರೆಸ್ ಇದ್ದರೆ ಅದಕ್ಕೆ ಚೆನ್ನಾಗಿ ಹೋಗುತ್ತೆ. ಕುರ್ತಾ ಸಲ್ವಾರ್ ಸೆಟ್ ಇದ್ದರೆ ಸೊ ಅದಕ್ಕಿದು ಚೆನ್ನಾಗಿ ಹೋಗುತ್ತೆ. ಸೊ ಬಟ್ ಇದೇ ಕಲರ್ದಲ್ಲಿ ಬರಬೇಕು ಕಾಂಬಿನೇಷನು, ಇಲ್ಲಾಂದರೆ ಸೂಟ್ ಆಗಲ್ಲ. ದೆನ್ ಓಕೆ, ಸೊ ಈ ಬ್ಯಾಗು, ಸೊ ಇದು ನಾನು ಡ್ರೆಸ್ ಮ್ಯಾಚಿಂಗ್ ಯಾವುದೋ ಫ್ರಾಕಿಗೆ ಒಂದು ಮ್ಯಾಚಿಂಗ್ ಆಗಲಿ ಅಂತ ತೊಗೊಂಡಿದ್ದು. ಆ ಫೋಟೋಸ್ ಕೂಡ ನಾನು ಕೆಲವೊಂದು ಪರ್ಸ್ ಜೊತೆ ಇರೋದು ಆ ಫೋಟೋಸ್ ಕೂಡ ಹಾಕಿರ್ತೀರಿ, ನೋಡ್ಕೊಳ್ಳಿ. ಸೊ ಇದಕ್ಕೂ ಕೂಡ ತುಂಬ ಚಿಕ್ಕದಾಗಿದ್ದರೂ ಕೂಡ ನೀವು ಚಿಕ್ಕ ನೀರು ಬಾಟಲ್ ಕೂಡ ಇಡ್ಬೋದು. ಒಂದು ಕಂಪಾರ್ಟ್ಮೆಂಟ್, ಒಂದು ಸ್ಮಾಲ್ ಇನ್ನರ್ ಪಾಕೆಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ಸ್ಪೇಸನ್ನು ಇದೆ. ಇಲ್ಲೂ ಕೂಡ ನೀವೇನಾದರೂ ಲಿಪ್ಸ್ಟಿಕ್ ಅಥವಾ ಏನಾದರೂ ಒಂದು ಇಟ್ಕೋಬೋದು. ಸೊ ಕಾಯಿನ್ಸ್ ಆ ಥರ ಇಟ್ಕೋಬೋದು. ನಾನು ಕಾಯಿನ್ಸನ್ನೇ ಜಾಸ್ತಿ ಇಟ್ಕೊಳ್ತೀನಿ ಅದರಲ್ಲಿ. ಮಿನಿ ಬ್ಯಾಗು, ಇದನ್ನು ಕೂಡ ಬ್ಯಾಕ್ ಪ್ಯಾಕ್ ಥರ ಹಿಂದ್ಗಡೆ ಹಾಕೊಳ್ಳುವಂಥದ್ದು. ಸೊ ಚೆನ್ನಾಗಿದೆ, ನನ್ನ ಫೇವ್ರೇಟ್. ನನಗೆ ಇಂಥ ಬ್ಯಾಗ್ಗಳೇ ಜಾಸ್ತಿ ಇಷ್ಟ ಆಗುವಂಥದ್ದು, ಮೈ ಫೇವ್ರೇಟ್ ಬ್ಯಾಗ್ಸ್.
ಸೊ ಟ್ರಾವೆಲ್ ಆಗಲಿ ಎಲ್ಲಾದರೂ ಶಾಪಿಂಗಿಗೆ ಹೋಗೋದಿರಲಿ ಸೊ ಕಂಫರ್ಟೇಬಲ್ ಆಗಿ ಇದರಲ್ಲಿ ನಾನು ಎಲ್ಲನೂ ಕೂಡ ಹಾಕ್ಕೊಂಡು ಹೋಗ್ತೀನಿ. ನೀರು ಬಾಟ್ಲಿಂದ ಹಿಡಿದು ಚಿಕ್ಕ ಪುಟ್ಟ ಸ್ನ್ಯಾಕ್ಸ್ಗಳು ಎವ್ರಿಥಿಂಗ್ ವಿಲ್ ಬಿ ಕವರ್ಡ್ ಇನ್ ದ್ಯಾಟ್ ಬ್ಯಾಗ್. ಸೊ ನೆಕ್ಸ್ಟು ಇದನ್ನು ನಂಗೆ ಯಾರು ಕೊಟ್ಟಿದ್ದೋ ಅಥವಾ ನಾನು ತೊಗೊಂಡಿದ್ದೆವು ಏನು ಅಂತ ನೆನಪಿಲ್ಲ. ಕ್ಯೂಟಾಗಿದೆ, ನನ್ನ ಹತ್ರ ನನಗೆ ಯಾರೋ ಕೊಟ್ಟಿದ್ದು ಅಂತ ಅನಿಸುತ್ತೆ. ಪ್ರೀತಿಯಿಂದ ಕೊಟ್ಟಿರುವಂಥ ಬ್ಯಾಗ್ ಇದು, ಚಿಕ್ಕ ಪೌಚ್ ಥರ. ಇದನ್ನು ಹೆಂಗೆ ಯೂಸ್ ಮಾಡಬೇಕು ಅಂದ್ರೆ ಗೊತ್ತಿಲ್ಲ. ಇದು ಕೂಡ ಬ್ಯಾಕ್ ಪ್ಯಾಕ್ ಥರನೇ, ಅದು ಹಿಂದ್ಗಡೆ ಹಾಕೊಳ್ಳೋ ಥರನೇ. ಬಟ್ ಎಲ್ಲಿಂದ ಏನು ಸೇರಿಸೋದು ಅಂತಲೇ ಗೊತ್ತಾಗ್ತಿಲ್ಲ, ಏನು ಆಪ್ಷನ್ನೇ ಕೊಟ್ಟಿಲ್ಲ ಇಲ್ಲಿ. ಓಕೆ, ದಿಸ್ ಇಸ್ ಗುಡ್ ಆ್ಯಕ್ಚುಲಿ, ಕ್ಯೂಟ್ ಆಗಿದೆ. ಸೊ ಈ ಥರ ಕಂಪಾರ್ಟ್ಮೆಂಟ್, ಒಂದೇ ಕಂಪಾರ್ಟ್ಮೆಂಟನ್ನು ಹೊಂದಿದೆ. ಇಟ್ಸ್ ಗುಡ್. ದೆನ್ ನೆಕ್ಸ್ಟ್, ಇದು ಫಸ್ಟ್ ಇಯರ್ ನನ್ನ ಮದುವೆ ಆದ ನಂತರ ನಮ್ಮ ಅತ್ತೆ ನನಗೆ ಇಲ್ಲಿ ಬಂದ ಮೇಲೆ ಕೊಡಿಸಿರುವಂಥ ಗಿಫ್ಟನ್ನು, ಬರ್ತ್ಡೇ ಕೊಟ್ಟಿರುವಂಥ ಗಿಫ್ಟು. ಇದು ಬ್ರ್ಯಾಂಡೆಡ್ ಅಂತ ಅನಿಸುತ್ತೆ, ಕ್ಯಾಪ್ರಿಸ್ ಅವರ ಬ್ರ್ಯಾಂಡು. ಐ ಥಿಂಕ್ ಅವರು ಆನ್ಲೈನು ಎಲ್ಲೋ ಮಾಲಲ್ಲಿ ತೊಗೊಂಡಿದ್ದು. ಅದೇ ವಿತಿನ್ 3000 or 4000 ಒಳಗಡೆ ಪೇ ಮಾಡಿದ್ದಾರೆ. ದಿಸ್ ಇಸ್ ಗುಡ್. ಇದನ್ನು ನಾನು 1 ಸಲನೋ 2 ಸಲ ಅಷ್ಟೇ ಯೂಸ್ ಮಾಡಿದ್ದೀನಿ. ಸೊ ಈ ಥರ 2 ಕಂಪಾರ್ಟ್ಮೆಂಟ್ ಬರುತ್ತೆ. ಸೊ 2 ಕಂಪಾರ್ಟ್ಮೆಂಟ್. ಇದನ್ನು ನಾವು ಜಾಸ್ತಿ ಯೂಸ್ ಮಾಡಿಲ್ಲ, ಯಾಕಂದ್ರೆ ನಾನು ಸ್ಲಿಂಗ್ ಬ್ಯಾಗ್ಸು ಅಥವಾ ಈ ಥರದ ಬ್ಯಾಗ್ಸನ್ನು ಯೂಸ್ ಮಾಡೋದು, ಬ್ಯಾಕ್ ಪ್ಯಾಕ್ ಥರದ ಬ್ಯಾಗ್ಸ್ ಯೂಸ್ ಮಾಡೋದ್ರಿಂದ ಇಂಥ ಬ್ಯಾಗ್ಸ್ಗಳನ್ನು ನಾನು ಯೂಸ್ ಮಾಡಿದ್ದು ನೀವು ನೋಡಿದ ಕಡಿಮೆನೇ ವೀಡಿಯೋದಲ್ಲೆಲ್ಲ. ಬಟ್ ಯಾವುದೋ ಒಂದು ವೀಡಿಯೋದಲ್ಲಿ ಇದನ್ನು ಯೂಸ್ ಮಾಡಿರೋದು ಹಾಕಿದ್ದೀನಿ ಥಂಬ್ನೇಲಲ್ಲಿ. ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಎಕ್ಸಿಬಿಷನಲ್ಲಿ ಏನೋ ಒಂದು ಎಕ್ಸಿಬಿಷನ್ ನಡೆದಿತ್ತು, ಆ ಟೈಮಲ್ಲಿ ಇದನ್ನು ಯೂಸ್ ಮಾಡಿದ್ದೆ. ನೀವು ಆ ವಿಡಿಯೋದಲ್ಲಿ ನಾನು ಇದನ್ನು ಯೂಸ್ ಮಾಡೋದನ್ನು ನೋಡ್ಬೋದು. ಸೊ ಒಳ್ಳೆಯದಾಗಿ ಇದನ್ನು ಕ್ಯಾರಿ ಮಾಡ್ಬೋದು. ಆಫೀಸ್ ಅಥವಾ ನೀವು ವರ್ಕಿಂಗ್ ವುಮನ್ಸು ಇಷ್ಟಪಡುವಂಥ ಬ್ಯಾಗ್ ಇದು. ಲ್ಯಾಪ್ಟಾಪು, ಟ್ಯಾಬು, ಏನೇನು ನಿಮ್ಮ ನೆಕ್ಸರೀಸ್ ಇದೆ ಎಲ್ಲನೂ ಕೂಡ ನೀಟಾಗಿ ಹಾಕೊಂಡು ಹೋಗ್ಬೋದು. ಸೊ ದಿಸ್ ಇಸ್ ಗುಡ್. ಆ್ಯಕ್ಚುಲಿ ನಾನು ಇಂಥ ಬ್ಯಾಗನ್ನು ಯೂಸ್ ಮಾಡೋದು ಸ್ಟಾರ್ಟ್ ಮಾಡಬೇಕು. ಆ್ಯಕ್ಚುಲಿ ಇದು ಕಂಫರ್ಟೇಬಲ್ ಆಗಿರುತ್ತೆ ಆ್ಯಕ್ಚುಲಿ. ಬಟ್ ಹಿಂಗೆ ಹಿಡ್ಕೊಂಡು ವೇಟು ಒಂದೇ ಕೈಗೆ ಸ್ವಲ್ಪ ಭಾರ ಅಂತ ಅನಿಸುತ್ತೆ. ಬಟ್ ಆದರೂ ಕೂಡ ದಿಸ್ ಇಸ್ ಗುಡ್ ಆ್ಯಕ್ಚುಲಿ. ನನಗೆ ಗಿಫ್ಟ್ ಮಾಡಿರುವಂಥದ್ದು, ಅಂದರೆ ನಾನು ವರ್ಕ್ ಮಾಡ್ತಾ ಇದ್ನಲ್ವ ಆವಾಗ, ಸೊ ನಾನು ಯೂಸ್ ಮಾಡಲಿ ಅಂತ ನನಗೆ ಕೊಟ್ಟಿರುವಂಥ ಬ್ಯಾಗು. ಇದನ್ನು ನಾನು ಆ್ಯಕ್ಚುಲಿ 1 ಸಲನೂ ಕೂಡ ಯೂಸ್ ಮಾಡೇ ಇಲ್ಲ ಅಂದರೆ ವರ್ಕ್ ಹೋಗುವಾಗ. ಸೊ ಅವರಿಗಿದು ಅವ್ರ ತಮ್ಮ ಅವರು ಫಾರಿನಿಂದ ಗಿಫ್ಟ್ ಕೊಟ್ಟಿರುವಂಥದ್ದು ಆ್ಯಕ್ಚುಲಿ. ಸೊ ತುಂಬ ದೊಡ್ಡದಾಗಿದೆ, ಸ್ಪೇಷಿಯಸ್ ಆಗಿ ಕೂಡ ಇದೆ. ಬಟ್ ನನಗಿದು ಕಂಫರ್ಟೇಬಲ್ ಅಂತ ಅನಿಸ್ತಾ ಇರಲಿಲ್ಲ ಕ್ಯಾರಿ ಮಾಡೋ, ಒಂದು 80 ಇಷ್ಟು ದೊಡ್ಡದಾಗಿರೋದ್ರಿಂದ. ಸೊ ಇದನ್ನು ನಾನು ಕಾರಲ್ಲಿ ಇಟ್ಬಿಡ್ತೀನಿ. ಸೊ ಏನಾದರೂ ವಾಟರ್ ಬಾಟಲು, ಫ್ರೂಟ್ಸ್ ಅಥವಾ ಸ್ನ್ಯಾಕ್ಸು ಅಥವಾ ನಮ್ಮ ಮೇಕಪ್ ಐಟಮ್ಸು ಆ ಥರದ್ದು ಏನಾದರೂ ಕ್ಯಾರಿ ಮಾಡೋದು ಟೈಮಲ್ಲಿ. ಸೊ ಇದನ್ನು ಇಟ್ಬಿಡ್ತೀನಿ. ಸೊ ಚೆನ್ನಾಗಿದೆ, ಒಂಥರ ತುಂಬ ಸ್ಪೇಷಿಯಸ್ ಆಗಿದೆ, ಒಂಥರ ಬಾಸ್ಕೆಟ್ ಥರ ಇದೆ. ಸೊ ಚೆನ್ನಾಗಿದೆ. ನೆಕ್ಸ್ಟ್ ಸೊ ಇನ್ನೊಂದು ಸ್ಲಿಂಗ್ ಬ್ಯಾಗು. ಸೊ ಪೌಚ್ ಥರ, ಅಂದರೆ ಮೊಬೈಲನ್ನು ಕ್ಯಾರಿ ಮಾಡೋಕ್ಕೆ ಕಂಪಾರ್ಟ್ಮೆಂಟ್ಗಳನ್ನು ಚೆನ್ನಾಗಿ ಕೊಟ್ಟಿದ್ದಾರೆ. ಇದನ್ನು ನನ್ನ ತಮ್ಮ ಕೇದಾರ್ನಾಥ್ ಹೋದಾಗ ಅಲ್ಲಿಂದ ತಗೊಬಂದಿರುವಂತಹ ಸ್ಲಿಂಗ್ ಬ್ಯಾಗ್ ಇದು. ಸೊ ಒಂಥರ ಚೆನ್ನಾಗಿದೆ, ಟ್ರೆಡಿಷ್ನಲ್ ಡ್ರೆಸ್ಸಿಗೆಲ್ಲ ಸರಿ ಹೋಗುತ್ತೆ. ಕುರ್ತಿಸನ್ನೆಲ್ಲ ಹಾಕಿದಾಗ ವೈಟ್ ಕಲರ್ ಎಸ್ಪೆಷಲಿ. ಸೊ ಯಾವುದೇ ಕಲರ್ ಕುರ್ತಿಸನ್ನು ಹಾಕಿದ್ರು ಕೂಡ ಸೊ ಜಸ್ಟ್ ದುಡ್ಡು ಮತ್ತು ಅಥವಾ ಏನಾದರೂ ಒಂದು ಮೊಬೈಲನ್ನು ಕ್ಯಾರಿ ಮಾಡ್ತೀರಾ ಅಂದರೆ ನಿಮ್ಗೆ ಸರಿ ಹೋಗುತ್ತೆ. ಸೊ ಚೆನ್ನಾಗಿದೆ ಅಲ್ವಾ. ಸೊ 1 2 3 ಕಂಪಾರ್ಟ್ಮೆಂಟನ್ನು ಕೊಟ್ಟಿದ್ದಾರೆ. ಕ್ಯಾಶು ಮತ್ತು ಚಿಲ್ಲರೆಗಳಂತ ಬೇರೆ ಬೇರೆ ಇಡೋಕ್ಕೆ ಅಂತ ಅನ್ಸುತ್ತೆ. ಸೊ ಬಟ್ ಚೆನ್ನಾಗಿದೆ, ದಿಸ್ ಇಸ್ ಗುಡ್ ಆ್ಯಕ್ಚುಲಿ. ಇದನ್ನು ನಾನು ಜಾಸ್ತಿ ಟೆಂಪಲಿಗೆ ಹೋಗುವಾಗ ತುಂಬ ಯೂಸ್ ಮಾಡಿಬಿಟ್ಟಿದ್ದೀನಿ. ದೆನ್ ನೆಕ್ಸ್ಟ್, ಇದು ನಾನು ಯಾವುದು ಮದುವೆಗೆ ನಾನು ಸಾರಿ ಮ್ಯಾಚಿಂಗಿಗೆ ಇರಲಿ ಅಂತ ಒಂಥರ ಏನಂತಾರೆ ಇದಕ್ಕೆ, ಕಟೋರಿ ಅಲ್ಲ, ಇನ್ನೂ ಒಂಥರ ಪೌಚ್ ಬ್ಯಾಗ್ ಥರ ಸಾರಿ ಟ್ರೆಡಿಷ್ನಲ್ ವೇರಿಗೆ ಮ್ಯಾಚಿಂಗ್ ಆಗಲಿ ಅಂತ ಮಾಡ್ಕೊಂಡು ನಾನೇ ಮಾಡಿರುವಂಥದ್ದು. ಇದು ಸ್ಟಿಚ್ ಮಾಡಿರುವಂಥದ್ದು, ಹ್ಯಾಂಡ್ ಸ್ಟಿಚ್ಡು. ಸೊ ಈ ಥರ ಒಂದೇ ಒಂದು ಕಂಪಾರ್ಟ್ಮೆಂಟು. ಇದಕ್ಕೇನು ಅಂತಾರಲ್ವ, ಹೆಸರು ನನಗೆ ನೆನಪಾಗ್ತಾ ಇಲ್ಲ. ಇದೆಲ್ಲ ಬಾಲಿವುಡ್ ಮೂವಿಲೆಲ್ಲ ನೀವು ನೋಡಿರ್ತಾರೆ, ಅವ್ರು ಲೆಹಂಗಾ ಜೊತೆಗೆಲ್ಲ ಈ ಥರ ಎಲ್ಲ ಪೌಚ್ ಥರದ್ದೆಲ್ಲ ಇಟ್ಕೊತಾರಲ್ವಾ. ಸೊ ಆ ಥರ ನಾನು ಡೆಕೋರೇಷನ್ ನಾನು ಮಾಡಿರುವಂಥದ್ದು. ಸೊ ಚೆನ್ನಾಗಿದೆಯಾ, ಏನೋ ಒಂಥರ ಆಗಿದೆ. ಬಟ್ ಇದನ್ನು ಯಾವತ್ತೂ ಯೂಸ್ ಮಾಡೇ ಇಲ್ಲ. ಸೊ ಇದನ್ನೆಲ್ಲ ಹೋಗಿ ಶಾಪಲ್ಲಿ ಎತ್ಕೊಬಂದು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದೆ. ಬಟ್ ಇದನ್ನು ಯೂಸ್ ಮಾಡುವಂತಹ ಟೈಮು ಬಂದೇ ಇಲ್ಲ. ಚೆನ್ನಾಗಿದೆ, ಒಂಥರ ಪೌಚ್ ಥರ ಇದೆ. ದೆನ್ ನೆಕ್ಸ್ಟು, ಇದು ಕೂಡ ನನಗೆ ರೋಹಿತ್ ಅವರ ಅಜ್ಜಿ ಗಿಫ್ಟ್ ಮಾಡಿರುವಂಥದ್ದು. ಒಂಥರ ನಾನು ವರ್ಕ್ ಮಾಡೋ ಟೈಮಲ್ಲಿ ಲ್ಯಾಪ್ಟಾಪ್ ಎಲ್ಲ ಹಾಕ್ಕೊಳ್ಳೋಕ್ಕೆ, ಸೊ ನನಗೆ ಟಿಫಿನ್ ಬಾಕ್ಸಲ್ಲಿ ಹಾಕ್ಕೊಳ್ಳೋಕ್ಕೆ ಸ್ಪೇಷಿಯಸ್ ಥರ ಇತ್ತು. ಸೊ ಇದನ್ನು ಅವರು ಕೊಟ್ಟಿರುವಂಥದ್ದು ನನಗೆ. ಸೊ ಇಲ್ಲೂ ಕೂಡ ಹಿಂಗಡೆನೂ ಕೂಡ ಕಂಪಾರ್ಟ್ಮೆಂಟ್ ಇದೆ. ಸೊ ಇದು ಚೆನ್ನಾಗಿದೆ, ಲ್ಯಾಪ್ಟಾಪನ್ನು ಇಟ್ಕೊಳ್ಳೋ ಅಂದರೆ ಆ ಸೈಜಲ್ಲೇ ಬರುತ್ತೆ ಇದು. ಸೊ ವರ್ಕ್ ರಿಲೇಟೆಡ್ ಚೆನ್ನಾಗಿದೆ, ಸ್ವಲ್ಪ ಬಾಯ್ಸ್ ಬ್ಯಾಗ್ ಥರ ಇದೆ. ಬಟ್ ಇಟ್ ಇಸ್ ಗುಡ್. ಸ್ಲಿಂಗ್ ಬ್ಯಾಗ್, ಬಾಯ್ಸ್ ಅಥವಾ ಮೆನ್ಸ್ ಸ್ಲಿಂಗ್ ಬ್ಯಾಗ್ ಅಂತ ಕರಿಬೋದು, ಆ ಥರ ಬರುತ್ತೆ ಇದು.
ದೆನ್ ಇದೆಲ್ಲ ಪೌಚ್, ಇದನ್ನು ಕೂಡ ನಾನು ಕೆಲವೊಂದು ಸಲ ಪರ್ಸ್ ಥರನೇ ಯೂಸ್ ಮಾಡ್ತೀನಿ. ಸೊ ಆ್ಯಕ್ಚುಲಿ ಮೇಕಪ್ ರಿಲೇಟೆಡ್ ಐಟಮ್ಸ್ಗಳನ್ನು ಇಡೋಕ್ಕೆ ಅಂತ ಇರೋದು, ಬಟ್ ನಾನು ಕೆಲಸ ಇದನ್ನೇ ಕೂಡ ಪರ್ಸ್ ಅಥವಾ ಪೌಚ್ ಹ್ಯಾಂಡ್ ಬ್ಯಾಗ್ ಥರ ಯೂಸ್ ಮಾಡ್ಕೊತೀನಿ. ಸೊ ಚೆನ್ನಾಗಿದೆ. ಸೊ ಇಲ್ಲಿಗೆ ನನ್ನ ಪರ್ಸ್ ಕಲೆಕ್ಷನ್ ವಿಡಿಯೋ ಮುಗಿಯುತ್ತೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ನಮ್ಮ ಅತ್ತೆ ಅವರು ಪರ್ಸ್ ಕಲೆಕ್ಷನ್ ಕೂಡ ಮಾಡ್ತಾರೆ. ಓ ಮೈ ಗಾಡ್, ಐ ಥಿಂಕ್ ತುಂಬಾ ಕಲೆಕ್ಷನ್ ಆಯಿತು ಒಂದು ಅಂತ ಮಾಡ್ತಾ ಹೋಗಿ. ಐ ಥಿಂಕ್ ಕೆಲವೊಂದು ಇನ್ನೂ ಕೂಡ ಮಿಸ್ ಆಗಿದೆ, ಬಟ್ ಅದು ಇವಾಗ ಎಲ್ಲೆಲ್ಲಿದೆ ಅಲ್ಲಿ ಇಲ್ಲಿ ಚೆನ್ನೈ ಮತ್ತು ಬ್ಯಾಂಗ್ಳೂರು ಅಂತ ಕೆಲವೊಂದೇನೋ ಎತ್ಕೊ ಬಂದಿದ್ದೀನಿ. ಎಸ್ಪೆಷಲಿ ಈ ವಿಡಿಯೋ ಮಾಡಲೇಬೇಕು ಅಂತ ಕೆಲವೊಂದನ್ನು ಮತ್ತೆ ಹುಡ್ಕೋಕ್ಕಾಗಿಲ್ಲ. ನನಗದು ಮರೆತು ಹೋಗ್ಬಿಡ್ತು, ಆ ನೆನಪು ಕೂಡ ಇಲ್ಲ ಅದಿದೆ ಅಂತ. ಸೊ ಫೋಟೋಸ್ ನೋಡಿದಾಗ ನನಗೆ ನೆನಪಾಗ್ತಾಯಿತ್ತು, ಅಯ್ಯೋ ಇದನ್ನು ತಂದಿಲ್ಲ ಅಲ್ವಾ ಅದನ್ನು ತಂದಿಲ್ಲ ಅಂತ. ಪರವಾಗಿಲ್ಲ, ಪರ್ಸಸ್ ಬರ್ತಾನೆ ಇರುತ್ತೆ, ಹಾಗೆ ಕೆಲವೊಂದು ಹಳೇದಾಗ್ತಾನೆ ಇರುತ್ತೆ. ಸೊ ಇಟ್ಟು ಹಾಳಾಗಿ ಹೋಗುತ್ತೋ ಏನೋ ಗೊತ್ತಿಲ್ಲ. ಯಾಕಂದರೆ ನಾನು ಪ್ರತಿ ಸಲನೂ ಕೂಡ ನೀವು ನನ್ನ ಎಲ್ಲ ವೀಡಿಯೋದಲ್ಲೂ ಕೂಡ ಈ ಒಂದು ಬ್ಯಾಗನ್ನು ಮಾತ್ರ ಯೂಸ್ ಮಾಡೋದನ್ನು ನೋಡಿರ್ತೀನಿ. ನಾನು ಮರ್ತಿ ಹೋದೆ. ನಾವು ಗುಜರಾತ್ ಹೋದಾಗ ಒಂದು ಬ್ಯಾಗನ್ನು ಎತ್ಕೊಂಡಿದ್ವಿ. ಸೊ ಹ್ಯಾಂಡ್ ಮೇಡ್ ಬ್ಯಾಗ್, ಅಲ್ಲಿನ ಪ್ರಾಡಕ್ಟ್ ಕೂಡ ಎನ್ಕರೇಜ್ ಮಾಡಬೇಕು ಅಂತ ಈ ಥರ ಎಂಬ್ರಾಯ್ಡ್ರಿ ವರ್ಕ್ ಇರುವಂತಹ ಬ್ಯಾಗು. ಸೊ ಇದಕ್ಕೆ ವ್ಯಾಲ್ವೆಟ್ ಸ್ಕಿನ್ನನ್ನು ಅಂದರೆ ಮಟೀರಿಯಲ್ ಇದೆ. ಪೌಚು ಅಂದರೆ ಸ್ಪೇಸಸ್ ಕೂಡ ಚೆನ್ನಾಗಿದೆ. ಸೊ ಟ್ರೆಡಿಷ್ನಲ್ ಡ್ರೆಸ್ ಹಾಕ್ಕೊಂಡಾಗ ಅದು ಕೂಡ ಔಟ್ಫಿಟ್ಟು ಮ್ಯಾಚ್ ಆಗೋ ಥರ ಇದ್ದರೆ ಮಾತ್ರ ಹೋಗುತ್ತೆ. ನಾನು ಎಲ್ಲೂ ಕೂಡ ಯೂಸ್ ಮಾಡಿಲ್ಲ, ಇದನ್ನು ಯೂಸ್ ಮಾಡುವಂತಹ ಯಾವುದೇ ರೀತಿ ಔಟ್ಫಿಟ್ ನನ್ನ ಹತ್ರ ಇಲ್ಲ ಅಂತ ಅನ್ಕೊಂತ ಮ್ಯಾಚ್ ಮಾಡ್ಕೊಂಡಿಲ್ಲ. ಸೊ ದಿಸ್ ಇಸ್ ಒನ್ ಆಫ್ ಬ್ಯಾಗ್, ಹ್ಯಾಂಡ್ ಬ್ಯಾಗ್ ಇದು. ಸೊ ಇಲ್ಲಿಗೆ ನನ್ನ ಕಂಪ್ಲೀಟ್ ಆದ ಬ್ಯಾಗ್, ತುಂಬ ಸುಸ್ತಾಯಿತು, ಕಂಪ್ಲೀಟ್ ಆದ ಬ್ಯಾಗ್ ಬ್ಲಾಗ್ ಅಂದರೆ ಬ್ಯಾಗ್ ಕಲೆಕ್ಷನ್ ಬ್ಲಾಗ್. ಸೊ ನೆಕ್ಸ್ಟ್ ನೀವು ನನ್ನ ಅತ್ತೆಯವರ ಕಲೆಕ್ಷನ್ ನೋಡೋಣ ಇನ್ನು ಸ್ವಲ್ಪ ಹೊತ್ತಲ್ಲಿ. ಸೊ ನನ್ನ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದು ಒಂದು ಪರ್ಸು ತೋರಿಸಿ, ಕ್ಯಾಮ್ರಾ ಮುಂದೆ ತಗೊಬನ್ನಿ, ಮುಂದ್ಗಡೆಯಿಂದ ತೋರಿಸಿ. ಓಕೆ, ಇದು ನಮ್ಮ ಮಗ ಕೊಡಿಸಿದ್ದು. ಓಹೋ, ಮಗ ಕೊಡಿಸಿದ್ದು, ಚಿಕ್ಕ ಮಗ. ಹಾಂ, ಇದು ಒಂದು ಬ್ಯಾಗ್, ಸ್ಲಿಂಗ್ ಬ್ಯಾಗ್. ಇದ್ಯಾರು ಕೊಡಿಸಿದ್ದು ಮಾಮಿ? ಇದು ದಿವ್ಯಾ ಕೊಡಿಸಿದ್ದು. ನಾನು ಕೊಡಿಸಿದ್ದು. ನನ್ನ ಹತ್ರನೂ ನೀವು ಈ ಥರದ್ದೊಂದು ಬ್ಯಾಗ್ ನೋಡಿದ್ದೀರ, ಗೋಲ್ಡನ್ ಬ್ಯಾಗ್ ಅಲ್ವಾ? ಸೊ ಅದೇ ಥರದ್ದದು. ಸೊ ಇಬ್ಬರು ಒಟ್ಟಿಗೆ ತೊಗೊಂಡಿದ್ದು. ಅವ್ರ ಬರ್ತ್ಡೇ ಇತ್ತು ಆ್ಯಕ್ಚುಲಿ, ಆವಾಗ ನಾನು ಕೊಡಿಸಿರುವಂಥದ್ದು. ನನಗಿಷ್ಟ ಆಯಿತು ಅಂತ ನಾನು ಆ ಕಲರಲ್ಲಿ ಎತ್ಕೊಂಡೆ. ಓಕೆ, ನೆಕ್ಸ್ಟ್ ಇದು ಒಂದಿರೋದು ಚೆನ್ನಾಗಿದೆ ಬ್ಯಾಗ್. ಇದು ಒಂದು ಕ್ಲಚ್. ಸೊ ಚೆನ್ನಾಗಿದೆ, ಔಟ್ಫಿಟ್ಟಿಗೆಲ್ಲ ಸರಿ ಹೋಗುತ್ತೆ. ಮ್ಯಾರೇಜ್ ಫಂಕ್ಷನ್ಗೆ ಆ್ಯಕ್ಚುಲಿ ಹೋಗುವಾಗ ಸ್ಯಾರಿ ಜೊತೆಗೆ ಚೆನ್ನಾಗಿರುತ್ತೆ. ಯೂಸ್ ಮಾಡೇ ಇಲ್ಲಲ್ಲ ಮಾಮಿ ನೀವು ಅದನ್ನು? ಇಷ್ಟನಾ? ಇಷ್ಟೇ ನನ್ನ ಹತ್ರ ಇದ್ದಿದ್ದು. ಇಷ್ಟೇ ಇರೋದು. ನಂದು ಟೇಬಲ್ಲೆಲ್ಲ ಮುಗಿದು ಅಲ್ಲೂ ಕೂಡ ಗುಡ್ಡೆ ಹಾಕಿಟ್ಟಿದ್ದೀನಿ. ಸೊ ಮಾಮಿನ ಸೊ ಮುಗಿಸೋಣವಾ ನಮ್ಮ ವಿಡಿಯೋ? Thank you for watching. Bye bye.